ಬಂಡ ಬ್ರಿಟಿಷರಿಗೆ ಗಟ್ಟುಳಗಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ಹುಟ್ಟಿ ಬಂದ ಸಂಗೊಳ್ಳಿ ಬಹುದೂರ್ಗಂಡ ಬಂಡ ಬ್ರಿಟಿಷರಿಗೆ ಗಟ್ಟುಳಗಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ಸಡ್ಡ ಹೊಡೆದರ ಸಿಡಲಿನ ಸೌಂಡ ಗಡಗಡ ನಡಗೀತ ಬ್ರಿಟಿಷರ ದಂಡ ಸಡ್ಡ ಹೊಡೆದರ ಸಿಡಲಿನ ಸೌಂಡ ಗಡಗಡ ನಡಗೀತ ಬ್ರಿಟಿಷರ ದಂಡ ಮೀಸಿ ತಿರುಗಿಕೊಂಡ ಕಡಗ ಕೈಯಾಗ ಹಿಡಕೊಂಡ ಮೀಸಿ ತಿರುಗಿಕೊಂಡ ಕಡಗ ಕೈಯಾಗ ಹಿಡಕೊಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ಕೆಂಪ ಕುಣ್ಣೆಂದರ ಇವ ಬೆಂಕಿ ಕೆಂಡ ಹೆದರು ಗಡಿಯಲ್ಲ ಇದರ ಒಗಲಿ ರುಂಡ ಕೆಂಪ ಕುಣ್ಣೆಂದರ ಇವ ಬೆಂಕಿ ಕೆಂಡ ಹೆದರು ಗಡಿಯಲ್ಲ ಇದರ ಒಗಲಿ ರುಂಡ ಕುಲಕರ್ಣಿ ಬಂಡ ಹೆದರಿ ಒಲ್ಲೆಗ ಕುತಗೊಂಡ ಕುಲಕರ್ಣಿ ಬಂಡ ಹೆದರಿ ಒಲ್ಲೆಗ ಕುತಗೊಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ಹುಟ್ಟಿ ಬಂದ ಸಂಗೊಳ್ಳಿ ಬಹುದೂರ್ಗಂಡ ಬಂಡ ಬ್ರಿಟಿಷರಿಗೆ ಗಟ್ಟುಳಗಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ರಣ ರಂಗದಾಗ ವೈರಿಯ ಕಂಡ ಕತ್ತಿ ಎತ್ತಿ ಅವನ ಚಂಡ ಕಡದ ರಣ ರಂಗದಾಗ ವೈರಿಯ ಕಂಡ ಕತ್ತಿ ಎತ್ತಿ ಅವನ ಚಂಡ ಕಡದ ನಡಗಿತ ಬ್ರಹ್ಮಾಂಡ ಬಿದ್ದವ ರಕ್ತದ ಮುಂಡ ನಡಗಿತ ಬ್ರಹ್ಮಾಂಡ ಬಿದ್ದವ ರಕ್ತದ ಮುಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ಸೈನ್ಯ ಕಟ್ಟಿಕೊಂಡ ಚೆನ್ನಮ್ಮಗ ಮಗನಿಗೆ ನಡಕೊಂಡ ಸೈನ್ಯ ಕಟ್ಟಿಕೊಂಡ ಚೆನ್ನಮ್ಮಗ ಮಗನಿಗೆ ನಡಕೊಂಡ ಯುದ್ಧ ಮಾಡಿ ಗೆದ್ದ ಮಾರ್ತಾಂಡ ಬೆಳಗನ ಕುರಿ ಹಾಲು ಉಂಡ ಯುದ್ಧ ಮಾಡಿ ಗೆದ್ದ ಮಾರ್ತಾಂಡ ಬೆಳಗನ ಕುರಿ ಹಾಲು ಉಂಡ ಕಿತ್ತೂರುಲಿ ಅಂತ ಹೆಸರು ಉಳಿಸಿಕೊಂಡ ರೋಗಣ್ಣವರ ಮನೆಯ ಕೂರಿಯ ಹಿಂಡ ಕಿತ್ತೂರುಲಿ ಅಂತ ಹೆಸರು ಉಳಿಸಿಕೊಂಡ ರೋಗಣ್ಣವರ ಮನೆಯ ಕೂರಿಯ ಹಿಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ನನ್ನ ರಾಯನ ಕುಂಡ ಪ್ರಚಂಡ ಬೆಳಗನ ಕುರಿ ಹಾಲು ಉಂಡ ಧನ್ಯವಾದ. ಅದಕ್ಕೆ ಚುರುಮರಿ ಕೂಡ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲ ಇದ್ರ ಮಹತ್ವ ಬಹಳಷ್ಟು ಬಹಳ ಇದೆ. ಸಹಸ್ರಾರು ಜನರ ಒಂದು ಪರಿಶ್ರಮದಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಈ ದೇಶವನ್ನ ನಡೆಸಲಿಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಕಾನೂನುಗಳಿರಲಿಲ್ಲ, ಸಂವಿಧಾನ ಇರಲಿಲ್ಲ. ಈ ದೇಶವನ್ನ ನಡೆಸುವಂತಹ ಸಂವಿಧಾನವನ್ನ ರಚನೆ ಮಾಡಬೇಕಾಗಿತ್ತು, ರಚನೆ ಮಾಡುವಂತಹ ಅನಿವಾರ್ಯತೆ ಇರಲಾಯಿತು. ಆ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಸ್ವತಂತ್ರ ಬಂದಂತಹ ವರ್ಷವೇ ಆಗಸ್ಟ್ 29ನೇ ತಾರೀಕಿಗೆ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ, ಕರಡು ಸಮಿತಿಯನ್ನ. ಆ ಒಂದು ಕಮಿಟಿಯಲ್ಲಿ ಬಾಬಾ ಸಾಹೇಬರ ಆದಿಯಾಗಿ 7 ಜನ ಸದಸ್ಯರಿದ್ರು. ಇವರೆಲ್ಲರೂ ಏನು ಮಾಡಿದ್ರು ಅಂತಂದ್ರೆ ಬೇರೆ ಬೇರೆ
ರಾಷ್ಟ್ರಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಸಂವಿಧಾನದಲ್ಲಿನ ಬಹಳಷ್ಟು ಮುಖ್ಯವಾದ ಅಂಶಗಳನ್ನ, ಪ್ರಮುಖವಾದ ಅಂಶಗಳನ್ನ ತೆಗೆದುಕೊಂಡು ಬಂದು ನಮ್ಮ ದೇಶದಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡಿದರು. ಈ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಏನು ಪ್ರೊಸೆಸ್ ಇತ್ತಲ್ಲ, ಇದು 2 ವರ್ಷ 11 ತಿಂಗಳ 18 ದಿನಗಳ ಕಾಲಾವಧಿಯನ್ನು ತೆಗೆದುಕೊಂಡ್ರು. ಇಷ್ಟು ಸುದೀರ್ಘವಾದಂತಹ ಸಂವಿಧಾನವನ್ನು ನಮಗೆ ಕೊಟ್ಟರು. ಜಗತ್ತಿನಲ್ಲಿ ಅತಿ ದೊಡ್ಡ ಸಂವಿಧಾನ ಅಂತಂದ್ರೆ ಅದು ಭಾರತದ ಸಂವಿಧಾನ. ಅತಿ ಹೆಚ್ಚು ವಿಸ್ತರಿಸಲ್ಪಟ್ಟ ಅಥವಾ ವಿವರಿಸಲ್ಪಟ್ಟಂತಹ ಸಂವಿಧಾನ ಅಂತಂದ್ರೆ ಅದು ಭಾರತದ ಸಂವಿಧಾನ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದಂತಹ ದೇಶ ಅಂತಂದ್ರೆ ಅದು ಭಾರತದ ಸಂವಿಧಾನ ಅಥವಾ ಭಾರತ. ಹಾಗಾದ್ರೆ ಪ್ರಜಾಪ್ರಭುತ್ವ ಅಂದ್ರೇನು ಅಂತ ಕೇಳಿದ್ರ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರೀತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಟ್ಟಕಡೆಯ ಪ್ರಜೆಯಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಕೂಡ ಒಂದೇ ಕಾನೂನನ್ನು ತೆಗೆದುಕೊಂಡು ಬಂದರು. ಇಲ್ಲಿ ಯಾರು ಕೂಡ ಶ್ರೀಮಂತರಿಲ್ಲ, ಬಡವರಿಲ್ಲ, ಮೇಲಿಲ್ಲ, ಕೀಳಿಲ್ಲ, ಮೇಲ್ಜಾತಿ ಕೆಳಜಾತಿ ಯಾವುದೂ ಕೂಡ ಇಲ್ಲ. ಮೊದಲಿಗೆಲ್ಲ ಇತ್ತು. ಅದೆಲ್ಲವನ್ನ ಹೊರತುಪಡಿಸಿ ಏನಪ್ಪಾ ಅಂದ್ರ ಪ್ರತಿಯೊಬ್ಬ ಪ್ರಜೆ ಕೂಡ ಅವನಿಗೆ ಸಮಾನತೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂವಿಧಾನವನ್ನ ಬರೆದರು. ನಮ್ಮ ನಾಯಕರುಗಳನ್ನ ಅಥವಾ ನಮ್ಮ ರಾಜಕೀಯ ನಾಯಕರನ್ನ ನಾವೇ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯವನ್ನ ನಮಗೆ ಕೊಟ್ಟರು. ಪ್ರತಿ 5 ವರ್ಷಕ್ಕೊಂದ್ಸಲ ಏನಪ್ಪಾ ಅಂದ್ರ ML ಎಲೆಕ್ಷನ್, MP ಎಲೆಕ್ಷನ್, ಗ್ರಾಮ ಪಂಚಾಯತಿ, TP, JP ಎಲ್ಲ ಬರ್ತಾವ. ಇವರನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ನಮಗೆ ಕೊಟ್ಟರು ಮತ ಹಾಕೋದ್ರ ಮುಖಾಂತರ. ಆದ್ರ ಯಾವ ರೀತಿಯಾಗಿ ನಾವು ಅದನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವರು ನಿಸ್ವಾರ್ಥವಾಗಿ ಏನಪ್ಪಾ ಅಂತಂದ್ರೆ ಈ ದೇಶಕ್ಕೆ ನಾಯಕರನ್ನ ಆಯ್ಕೆ ಮಾಡಿ ಅಂತ ಸಂವಿಧಾನವನ್ನು ಕೊಟ್ಟರು ಅಥವಾ ಮತ ಹಾಕುವಂತ ಅಧಿಕಾರವನ್ನ ಕೊಟ್ಟರು. ನಾವಿವತ್ತು ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಹೆಂಗ್ ಎಲೆಕ್ಷನ್ ನಡೆಸ್ತೀವಿ ಅಂದ್ರ 1 ಬಾಟ್ಲಿ ಸೆರೆಕ್ಕ 1 kg ಚಿಕನ್ಕ ಮಾಡ್ಕೊಂಡ್ಬಿಡ್ತೀವಿ ಓಟ್ನ ಆತಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಮುಂದೆ ಜನರಾಗ ಪ್ರತಿ ವರ್ಷ ನಡೆಯುವಾಗ ಈಗ ಮತ್ತದು ನಡೆಯದ ಏನು ಬದಲಾಗಿಲ್ಲ. ಯಾವಾಗ ಬದಲಾಕತಿ ಅಂದ್ರ ಓಟ್ ಹಾಕುವಂತ ನಾವುಗಳು ಬದಲಾದಾಗ ಮಾತ್ರ ಬದಲಾಗ್ತದೆ. ನಾವು ಬದಲಾಗಲಿಲ್ಲ ಅಂತಂದ್ರ ಓಟ್ ಹಾಕಿಸ್ಕೊಳ್ಳೋದೇನು, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊತಾನ, ಸೆರೆ ಕೊಟ್ಟು ಓಟ್ ಹಾಕಿಸ್ಕೊತಾನ, ಚಿಕನ್ ಕೊಟ್ಟು ಓಟ್ ಹಾಕಿಸ್ಕೊತಾನ, ಅವ ಹೆಂಗ ಓಟ್ ಹಾಕಿಸ್ಕೊತಾನ. ನಾವು ಬದಲಾಗಲಿ ಮೊದಲ ನಾವೇನು ನೀವು ಭಾಳದಷ್ಟು ಅಂತೀವಿ ಕೆಳ ಕುಂತಿರ್ಲ, ನೀವೆಲ್ಲರೂ ಭಾಳದಷ್ಟು ನೀವು. ನಾವೇನು ಓಟ್ ಹಾಕುವಂತ ವಯಸ್ಸು ಬಂತಲ್ಲ, ನಮ್ಮಂತ ಭ್ರಷ್ಟ ಜಗತ್ತೇ ಯಾರೂ ಇಲ್ಲ. ನಮ್ಮ ಓಟನ್ನು ಮಾಡ್ಕೊಳಕತ್ತೀವಿ ನಾವು. ಈ ಕಾರಣದಿಂದ ಏನಪ್ಪಾ ಅಂದ್ರ ಇವತ್ತು ಎಲ್ಲ ದೇಶದ ವ್ಯವಸ್ಥೆ ಏನಪ್ಪಾ ಅಂದ್ರ ದಿನದಿಂದ ಬಹಳಷ್ಟು ಏನಪ್ಪಾ ಹರಿಗೆಡ್ತಾ ಹೋಗ್ತಾ ಇದೆ. ಇಷ್ಟು ಟ್ರಾನ್ಸ್ಪರೆನ್ಸಿ ಇದ್ರೂ ಕೂಡ ನಾವು ಗ್ರಾಮ ಪಂಚಾಯತಿ ಒಳಗೆ ಹೋಗಿ ಏನ್ ಮಾಡೀನಿ ಕೆಲಸ ಅಂತೇಳಿ ಕೇಳಕ್ಕಾಗುದು. ಇವತ್ತು ಕೇಳಿದ್ರೆ ಮಲ್ಲೆ ಬಾಯಿ ಮುಟ್ಟಿಸ್ಬಿಡ್ತಾರ. ಒಬ್ಬ MLA ನೇರವಾಗಿ ಯಾರು ಪ್ರಜೆ ಭೇಟಿ ಆಗಕ್ಕೆ ಆಗಂಗಿಲ್ಲ. ಇವತ್ತು ಅವನು ಭೇಟಿ ಆಗಕ್ಕೆ ಮತ್ತೆ ಯಾರ್ಯಾರು ಹಿಡ್ಕೊಂಡು ಹೋಗ್ಬೇಕು. ನಾವು ಓಟ್ ಕೇಳಕ್ಕಾಗ ಏನಪ್ಪಾ ಅಂದ್ರ ಮನೆಯವ್ರಿಗೂ ಒಂದು 5 ವರ್ಷ ಅವನು ಸಲಿಗೆ ಸುಳಿಯಿಲ್ಲ. ಇಂಥ ವ್ಯವಸ್ಥೆಗಳನ್ನಾಗಿದ್ದೀವಿ. ಇದನ್ನು ಬದಲಾಯಿಸಬೇಕು ಅಂತಂದ್ರ ನಾವು ಬದಲಾಗಬೇಕು ಅಂತ ಹೇಳೋ ದಿನಾನೇ ಜನವರಿ 26 ಅದನ್ನು ಗಣರಾಜ್ಯೋತ್ಸವ ಅಂತ ಹೇಳ್ತಿರ್ತೀವಿ. ಆ ಕಾರಣಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ದಿನವನ್ನು ಆಚರಣೆ ಮಾಡ್ತೀವಿ. ನಾವೆಲ್ಲರೂ ಕೂಡ ಬದಲಾಗೋಣ. ನಿಮಗೆಲ್ಲರೂ ಒಂದು ಕಿವಿ ಮಾತು, ನೀವೆಲ್ಲರೂ ಏನಾಗಬೇಕು, ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ. ಇವತ್ತೇನಪ್ಪ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮಕ್ಕಳು ಏನಪ್ಪಾ ಅಂದ್ರೆ ಇಲ್ಲಿ ಯಾರೋ ಒಬ್ಬ ಸಂಗೊಳ್ಳಿ ರಾಯಣ್ಣ ಆಗ್ಯಾನ, ಭಗತ್ ಸಿಂಗ್ ಆಗ್ಯಾನ, ಗಾಂಧೀಜಿ ಆಗ್ಯಾನ, ಝಾನ್ಸಿ ರಾಣಿ ಆಗ್ಯಾಳ, ಕಿತ್ತೂರು ರಾಣಿ ಆಗ್ಯಾಳ, ಬೇರೆ ಆಗ್ಯಾರ. ಅವ್ರು ವೇಷ ಕೊಡ್ತೀವಿ ಇವತ್ತು, ಹೌದಾ? ನಾವು ಯಾವ ಅವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರ ಅವರ ಆದರ್ಶಗಳನ್ನಾಗಲಿ ಏನ್ ಮಾಡ್ಬೇಕು, ನಾವು ಪಾಲನೆ ಮಾಡಬೇಕು. ಆ ಒಂದು ವಿಚಾರವಾಗಿ ಏನಪ್ಪ ಅಂದ್ರೆ ಈ ಒಂದು ಇಷ್ಟು ದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತಾ ಹೋಗ್ತೀವಿ. ಇದಕ್ಕೊಂದು ಮಹತ್ವ ಬರಬೇಕು ಅನ್ನೋದಾದ್ರೆ ನಾವು ಬದಲಾಗಬೇಕು ಅನ್ನೋದೇ ಈ ಒಂದು ದಿನಾಚರಣೆ ಉದ್ದೇಶ ಅಂತ ಹೇಳ್ತಾ, ಇಲ್ಲಿವರೆಗೂ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮಸ್ತರಿಗೆ ಎಲ್ಲ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜ್ಞಾನಾಂಜನ ಇಲಾಖೆಯ ಸಚಿವರು ಮಿಲಿತమైన ತಸ್ಮೈ ಶ್ರೀ ಗುರುವಿನ 77ನೇ
ಗಣರಾಜ್ಯೋತ್ಸವ ಶ್ರೇಷ್ಠವಾಗಿ ಈ ಗಣವೇದಿಕೆಯಲ್ಲಿ ಆಚರಣೆಯಾಗಿರ್ತಕ್ಕಂಥ ಅಧ್ಯಕ್ಷರಿಗೂ ಹಾಗೂ ಗುರುಮಾತೆಯರಿಗೂ ಹಾಗೂ ಎಲ್ಲರಿಗೂ ವಿದ್ಯಾರ್ಥಿಗಳು ಸಹಿತ ಎಲ್ಲರಿಗೂ ನಮಸ್ಕರಿಸುತ್ತಾ ಇಷ್ಟತನ ತಮ್ಮ ಅಂತರಾಳದ ಮನಸ್ಸಿನಿಂದ ತಮ್ಮದೇ ಆಗಿರ್ತಕ್ಕಂಥ ಅಚ್ಚುಕಟ್ಟಾಗಿ ಎಲ್ಲರಿಗೂ ತಮ್ಮ ತೊಗಲು ನುಡಿನಿಂದ ಎಲ್ಲರಿಗೂ ಒಳ್ಳೆಯ ಮಾತುಗಳನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಯಾಕಂತಂದ್ರೆ ಈಗ ನಾವು ಏನು ಕಲಿತೀವಿ ಅದು ಮುಂದೆ ಬರ್ತೈತಿ. ಈಗ ನೋಡ್ರಿ, ಆ ಹುಡುಗರೆಲ್ಲ ಭಾಷಣ ಮಾಡಿದ್ರು, ಆದ್ರೆ ಇಲ್ಲೆಲ್ಲರೂ ದೊಡ್ಡರಿದ್ವಿ. ಅವರೆಲ್ಲರೂ ನಿಂತು ಮಾತಾಡ್ಬೇಕಂತಂದ್ರೆ ಆಗಂಗಿಲ್ಲ. ಯಾಕಂದ್ರ ಅವರು ನಿಮ್ಮಂಗೆ ಮಾತಾಡಿಲ್ಲ. ಮೊದಲ ನಿಮ್ಮಂಗ ಸ್ಟೇಜ್ ಕರೇಜ್ ಆಯ್ತಂದ್ರ ಎಲ್ಲರಿಗೂ ಮಾತಾಡಕ್ಕಾಗತ್ತೆ, ಸ್ಟೇಜ್ ಕರೇಜ್ ಮಾತಾಡಕ್ಕಾಗಿಲ್ಲ. ಅದಕ್ಕೆ ಗುರುಗಳು ಏನು ಮಾಡಕತ್ತಾರ, ಈಗಿನಿಂದ ಎಲ್ಲ ಮಕ್ಕಳಿಗೂ ಒಂದು ವೇದಿಕೆ ಮೇಲೆ ನಿಂತಾಗ ಏನೇನು ಮಾತಾಡ್ಬೇಕು ಅನ್ನೋದು ಈಗಿನಿಂದಲೇ ನೀವು ಏನು ಮಾಡ್ಕೊಂಡು ಬಂದ್ರೆ ರೂಢಿ ಹಾಕೊಂತ ಬರಕತ್ತೀರ. ಅದರಿಂದ ನಿಮ್ಗೆ ಧೈರ್ಯ ಬರ್ತೈತಿ. ಮುಂದೆ ನೀವು ಎಲ್ಲಿ ಹೋದ್ರೂ ಮಾತಾಡಕ ಏನು ಮಾಡ್ತೀರಿ, ಧೈರ್ಯದಿಂದ ಮುಂದುವರಿಸ್ತೀರಿ. ಅದಕ್ಕೆ ಇಲ್ಲಿ ಏನು ಇಲ್ಲಿ ಎಲ್ಲ ಹೇಳಿದರು. ಏನು ಹೇಳಿದರು? 77ನೇ ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ಅಂತ ಹೇಳಿ 77ನೇ ಗಣರಾಜ್ಯೋತ್ಸವ ಅಂತಂದ್ವಿ. ಆದ್ರೆ ಎಷ್ಟು ಶ್ರಮ ಇರಬೇಕು ನಮ್ಗೆ. ಎಲ್ಲರನ್ನೂ ಈಗ ಒಗ್ಗೂಡಿಸ್ಬೇಕಾತಂದ್ರೆ ಭಾಳ ಶ್ರಮ ಬೇಕಾಗುತ್ತೆ. ಆದ್ರೆ ಹಾಳು ಮಾಡೋದು ಒಂದು ಕ್ಷಣ. ಎಲ್ಲರನ್ನು ಒಗ್ಗೂಡಿಸೋದು ಏನೈತಿ, ಭಾಳ ಶ್ರಮ ಬೇಕಾಗುತ್ತೆ. ಒಂದು ಏನಾಗಿತ್ತಂದ್ರೆ ಅಮೇರಿಕದಲ್ಲೇ ಮತ್ತು ಇಂಡಿಯಾದವರು ಅಮೇರಿಕ ಕಪ್ಪೆ ಒಂದು ಡಬ್ಬೆ ಹಾಕಿದ್ರು, ಇಂಡಿಯನ್ ಕಪ್ಪೆ ಒಂದು ಡಬ್ಬೆ ಹಾಕಿದ್ರು. ಅಮೇರಿಕ ಡಬ್ಬಿಗೆ ಮುಚ್ಚಿದ್ರು, ಆಗ ಇಂಡಿಯನ್ ಕಪ್ಪೆ ಡಬ್ಬಿಗೆ ಮುಚ್ಚಿದ್ದಿಲ್ಲ. ಯಾಕಂದ್ರ ನಮ್ಮ ಇಂಡಿಯನ್ ಕಪ್ಪೆಗಳು ಏನು ಮಾಡ್ತಿದ್ರು, ಮೇಲೆ ಹತ್ತಕತ್ತಿಲ್ಲ ಅಂದ್ರೆ ಕಾಲು ಹಿಡಿದು ಜಗ್ಗಿದ್ರು. ಒಂದೊಂದು ಕಪ್ಪೆ ಇವು ಮ್ಯಾಲೆ ಹೊಕ್ಕಂದ್ರ ಏನು ಮಾಡ್ತಿದ್ವು, ಒಂದೊಂದು ಕಪ್ಪೆ ಕಾಲು ಹಿಡಿದು ಜಗ್ಗಕತ್ತಿದ್ರು. ಅದಕ್ಕೆ ಆ ಡಬ್ಬಿ ಮುಚ್ಚಿದ್ದಿಲ್ಲ. ಆದ್ರೆ ಅಮೇರಿಕ ಕಪ್ಪಿ ಹಂಗಿಲ್ಲ, ಅದಕ್ಕೆ ಡಬ್ಬಿ ಮುಚ್ಚಿತ್ತು. ಯಾಕೆ ಮುಚ್ಚಿತ್ತಂದ್ರ ಅವು ಒಂದೊಂದು ಸಹಾಯ ಮಾಡ್ತಿದ್ವು, ಹತ್ತಿ ಹೊರಗಡೆ ಜಿಗಿಯಕ್ಕೆ ಸಹಾಯ ಮಾಡ್ತಿದ್ವು. ಆದ್ರೆ ನಮ್ಮ ಇಂಡಿಯನ್ ಕಪ್ಪುಗಳು ಒಂದೊಂದು ಕಾಲು ಜಗ್ತಿದ್ವು. ಹಂಗ ನಮ್ಮ ದೇಶದಲ್ಲಿ ಹೆಂಗಂದ್ರೆ ಸ್ವಾತಂತ್ರ್ಯ ಎಲ್ಲ ಇದು ಸಿಕ್ಕೈತಿ. ಆದ್ರೆ ಎಲ್ಲರೂ ಏನು ಮಾಡ್ತಾರೆ, ಕಾಲು ಜಗ್ಗೋರಾಗ್ಯಾರ ಹೊರತಾಗಿ ಮುಂದೆ ಹೋಗೋರ ಯಾರು ಬಿಡಂಗಿಲ್ಲ. ಮುಂದೆ ಹೋಗಕ್ಕ ಬಿಡೋಲ್ರಿ ಯಾರು. ಅದೇ ನಮ್ಗೆ ದೌರ್ಭಾಗ್ಯ ಐತಿ. ನಮ್ಮನ್ನ ಮುಂದೆ ಹೋಗಕ್ಕ ಯಾರಾಗಲಿ. ಮತ್ತು ಇನ್ನೊಂದು, ನಮ್ಮ ಶಾಲೆಯಲ್ಲಿ ಹೆಂಗೈತೆ ಅಂತ, ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಒಂದೇ ಇರ್ತಾರೆ. ಎಲ್ಲ ಮಕ್ಕಳು ಒಂದೇ ಇರ್ತಾರೆ. ಅಲ್ಲಿ ಯಾವುದೂ ಭೇದ ಭಾವನೆ ಇರೋದಿಲ್ಲ. ಆ ಮನೆ ಹೋದ ತಕ್ಷಣ ಇವ್ರು ಅವರು ಇವರು ಈ ಭಾವನೆ ಬರಬಾರ್ದು. ಎಲ್ಲಿ ಹೆಂಗೆ ನಾವೆಲ್ಲರೂ ಒಳ್ಳೆ ಗೆಳತಿಯರಾಗಿರ್ತೀವಿ, ಅದೇ ಭಾವದಿಂದಲೇ ನಾವು ಸಣ್ಣವರಿಂದಲೇ ಅದೇ ಭಾವನೆಯಿಂದ ಬೆಳ್ಕೊಂಡು ಹೋಗ್ತೀವಿ. ಹಂಗೆ ಬೆಳ್ಕೊಂಡು ಹೋದ್ರಿಂದ ನಮ್ಮ ದೇಶ ಏನಾಗುತ್ತೆ, ಸರ್ವ ಜನಾಂಗ ಶಾಂತಿ ಕೊಟ್ಟಾಗುತ್ತೆ. ಸರ್ವ ಜನಾಂಗ ಶಾಂತಿ ಕೊಟ್ಟಾಗುತ್ತೆ ನಾವು ಇದೇ ಭಾವನೆಯಿಂದ ಬೆಳ್ಕೊಂಡು ಹೋದ್ರೆ. ಆಗ ದೊಡ್ಡವರಾಗ್ತಾ ಹೋಗ್ತಾನೆಲ್ಲ ಏನು ಮಾಡ್ತೀವಿ, ಇವರು ಅವರು ಇವರು ಅವರು ಅಂತಂದು ಭಾವನೆ ಬರಬೇಕು. ಆ ಭಾವನೆ ಬರಬಾರ್ದು ಅಂತಂದು ನಮಗೇನು ಮಾಡಿದ್ರ ಗಣರಾಜ್ಯೋತ್ಸವವನ್ನು ಈಗ ಯಾಕಂತಂದ್ರೆ ಎಲ್ಲರ ಭಾವನೆ ಒಂದೇ ಇರಬೇಕಂತಂದು ಇದು ನಮ್ಮ ದೇಶದಲ್ಲಿ ಆಚರಿಸ್ಲಿಕ್ಕೆ ಬಂದಾರ. ಅದಕ್ಕೆ ಏನು ಮಾಡ್ತೀವಿ, ಈಗ ನಾವೆಲ್ಲ ಹೇಳಕತ್ತೀವಿ, ನಿಮ್ದು ಏನಾಗೈತಿ, ಹಚ್ಚೈತಿ. ಒಬ್ಬ ಹುಡುಗ ಸರ ಅವ್ರ ಅಮ್ಮಗಲ್ಲಂತ, ಏ ತಮ್ಮ ಸಾಲಿ ಹೋಗುವ ಅಂತಂತಂದು. ನಾ ಸಾಲಿ ಒಲ್ಲೆ ಅಂತೀನಂತ. ಇನ್ನು ಒಳ್ಳೆ ವಿದ್ಯಾರ್ಥಿ ಸಾಲಿ ಹೋಗುವ ಅಂತ ಅವ್ರವ ಸಾಲಿ ಹೋಗುವ ಅಂತಂದು
ಕಳ್ಸಕ್ಕೆ ಅವು ಒಳ್ಳೆ ಯಾವತ್ತಿಗೂ ಸಾಲ ಹೋಗೋವಲ್ಲ. ನಾವು ಒಳ್ಳೆ ಅಂತಿದ್ದ. ಅವಾಗ ಒಂದು ದಿವಸ ಕೇಳಿದವ್ರು ಅವನಿಗೆ, ಶಾಲೆಗೆ ಎಲ್ಲಿ ತನಕ ಹೋಗ್ಬೇಕು ಹೇಳಂತಂದು. ಅವಾಗ ಅವ್ರವಂತ, ನೀನು ಮದುವೆ ಮಾಡ್ತನಕ ಹೋಗೋದು ಶಾಲೆಗೆ ಅಂತಂದಂತ. ನೀನು ಮದುವೆ ಮಾಡ್ತೀನಿ ಶಾಲೆಗೆ ಹೋಗೋದಂತ. ಅವಾಗ ನಾನು ಈಗ ಮದುವೆ ಮಾಡ್ಬಿಡು, ನಾನು ಶಾಲೆಗೆ ಇಟ್ಬಿಡ್ತೀನಿ. ಹಂಗೆ ಆಗ್ಬಿಡ್ದು. ಮುಂದೆ ಮದುವೆ ಮಾಡ್ಕೊಂಡು ಇದ್ದೇ ಇರ್ತೈತಿ. ಆಗ ಈ ಜೀವನದಲ್ಲಿ ಏನೈತಿ ಅದನ್ನು ಕಳ್ಕೊಬೇಕಾಗೈತಿ. ಈಗಲೇ ಕಳ್ಕೊಳ್ಳೋದು, ಮುಂದೆ ಕಲಿತೀನಿ ಅಂದ್ರೆ ಆಗ ಇವ್ರೆಲ್ಲ ಕಲಿಯೋಕ್ಕಾಗುತ್ತೆ. ನಿಮಗೆ ಇವ್ರಿಗೆ ಯಾರಿಗೂ ಕಲಿಯೋಕ್ಕಾಗೋದಿಲ್ಲ. ಈಗ ನಿಮ್ಮದು ಖಾಲಿ ಪಾಠ ಐತಿ, ಅದ್ರಲ್ಲಿ ಏನಾರು ಬರಿಬೋದು. ಇವೆಲ್ಲ ತುಂಬಿದ ಪಾಠ ಐತಿ, ಎಲ್ಲ ಬೀಚಿರ್ತೈತಿ, ಏನು ಗೊತ್ತಾಗ. ಬೀಜಿದ ಪಾಠಾಗ ಏನು ಅಕ್ಷರ ಮೂಡಂಗಿಲ್ಲ. ನಿಮಗೆಲ್ಲ ಖಾಲಿ ಪಾಠ ಐತಿ, ನೀವು ಬೇಕಾದ್ರೆ ಕಲ್ಕೋಬೇಕಂತಂದು ಇವೆರಡು ನುಡಿಗಳನ್ನ ಇಲ್ಲಿಗೆ ಮಾಡ್ತಿದ್ದಾರೆ.